ಉಳ್ದ, ಅದರಿಂದ ಒಳ್ಳೇದು. ಹೇಳ್ಬಿಟ್ರು ಉಳಿಯೋದೇ ಇಲ್ಲ ಅಂದರು, ಅಂಥದ್ರಲ್ಲಿ ಉಳಿದಿದ್ದಾರೆ. ನೋಡಿರ್ಬೇಕು, ಹಾಕಿದ್ರು ಅನಿಲ್ ಕುಮಾರ್ ಅಂತ. ದೇವ್ರನ್ನ ನಂಬೋದ್ರ ಮೇಲೆ ಡಿಪೆಂಡ್ ಆಗತ್ತೆ ಅಷ್ಟೇ. ಇವತ್ತು ತ್ರಯೋದಶಿ ಅಂದರೆ ಪ್ರದೋಷ ಕಾಲ ಅಂತ ಹೇಳಿ, ಪ್ರದೋಷ ಕಾಲದಲ್ಲಿ ಭಗವಂತನಿಗೆ ಬಿದ್ದಂತಹ ತೀರ್ಥದ ಅಭಿಷೇಕ ಅಂದರೆ ಆ ಭಗವಂತನಿಗೆ ಆಗುವಂತಹ ನೀರಿನಿಂದ ಅಭಿಷೇಕ ಅಮೃತಮಯ ಆಗತ್ತೆ. ಆ ಅಮೃತಮಯವಾದಂತಹ ತೀರ್ಥವನ್ನ ಯಾವ ಭಕ್ತಾದಿಗಳ ತಲೆ ಮೇಲೆ ಬೀಳುತ್ತೆ, ಆ ಭಕ್ತಾದಿಗಳಿಗಿರ್ತಕ್ಕಂತಹ ಆರ್ಥಿಕವಾದಂತಹ ಸಂಕಷ್ಟ, ಹಾಗೆ ದೇಹದಲ್ಲಿರ್ತಕ್ಕಂತಹ ರೋಗ ಬಾಧೆಗಳು, ಹಾಗೆ ಸಂತಾನ ಕ್ಷೀಣತೆ, ಇನ್ನೂ ಮಕ್ಕಳಾಗಿಲ್ಲ ಅನ್ನುವಂಥವ್ರಿಗೆ, ಮತ್ತೆ ದೀರ್ಘಕಾಲಾವಧಿಯಾಗಿ ಅನಾರೋಗ್ಯ ಕಾಡ್ತಾ ಇರುತ್ತೆ ಅಂಥವರಿಗೆ ಸ್ಥಿರವಾದಂಥ ಆರೋಗ್ಯ ಪ್ರಾಪ್ತವಾಗುವಂಥದ್ದು ವಿಶೇಷ. ಇಲ್ಲಿ ಪ್ರತಿ ಶುಕ್ಲ ಪಕ್ಷದಲ್ಲಿ, ಕೃಷ್ಣ ಪಕ್ಷದಲ್ಲಿ ತ್ರಯೋದಶಿಯಲ್ಲಿ ತೀರ್ಥ ಸ್ನಾನ ಇರುವಂಥದ್ದು. 9 ವಾರಗಳ ಕಾಲ, ಪ್ರದೋಷ ಕಾಲದಲ್ಲಿ 9 ವಾರಗಳ ಕಾಲ ಬಂದು ತೀರ್ಥ ಸ್ನಾನ ಮಾಡಿ